ಎಸ್ ಈಗ ಹುಣಸೂರಿಂದ ತುಳಸಿರಾಮ್ ಅವರು ಕರೆ ಮಾಡಿದ್ದಾರೆ. ತುಳಸಿ ಅವರು ಹೇಳಿ. ತುಳಸಿ ಅವರೇ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ತುಳಸಿರಾಮ್ ಅವರು ಹೇಳಿ. ಸಂಸ್ಕಾರ ಕಲಿಸ್ಬೇಕು ಸರ್ ಮಕ್ಕಳಿಗೆ. ಸರ್ ಹೌದು ಕೇಳ್ತಾ ಇದೆ. ಆ ಟಿವಿಯಿಂದ ಅಂದ್ರೆ ಟಿವಿ ನೋಡ್ಬೇಡಿ, ಹೊರಗಡೆ ಬನ್ನಿ, ಹೊರಗಡೆ ಬಂದು ಮಾತಾಡಿ. ಒಟ್ಟಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಮೊದಲು ಕಲಿಸ್ಬೇಕು. ಹಲೋ ಕೇಳಿಸ್ತಾ ಇದೆಯಾ? ಮಾತಾಡಿ, ಈಗ ಮಾತಾಡಿ. ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಅನ್ನೋದು ಮೊದಲು ಕಲಿಸ್ಬೇಕು ಸಾಹೇಬ್. ನಿಜ. ಕೇಳ್ತಾ ಇಲ್ವಾ? ಹಲೋ ಹಲೋ ಕೇಳ್ತಾ ಇಲ್ವಾ? ಕೇಳಿಸ್ತಿದೆ ಕೇಳಿಸ್ತಿದೆ, ಹೇಳಿ. ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕಲಿಸ್ಬೇಕು. ಸಂಸ್ಕಾರ. ಹೌದು ಹೌದು, ಸಂಸ್ಕಾರ ಕಲ್ಸಿದ್ರೆ ಅವರು ಸಂಸ್ಕಾರವಾಗಿರ್ಬೇಕು, ಮಕ್ಕಳನ್ನ ಸಂಸ್ಕಾರ ಕಲಿಸ್ಬೇಕು. ಈ ಗುರು ಹಿರಿಯರು ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ಮೊದಲು ಅವರಲ್ಲಿ ಬರಬೇಕು, ಮಕ್ಕಳನ್ನ ಕಲಿಸ್ಬೇಕು, ಅವಾಗಲೇ ಸರಿ ಬರೋದು. ಎಸ್ ಸರ್ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಸಂಸ್ಕಾರ ತುಂಬಾ ಮುಖ್ಯ, ನಿಮ್ಮ ಮಾತೆ ಅವರು ಹೇಳಿದ್ರು ಮೇಡಮ್. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ವಾಣಿ ಬೆಂಗಳೂರಿಂದ. ವಾಣಿ ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಹೇಳಿ ಸರ್, ನಾನು ಹೇಳೋದು ಪೇರೆಂಟ್ಸ್ದೇ ತಪ್ಪಿದೆ ಸರ್ ಇವತ್ತು. ಹಲೋ ಮೇಡಮ್ ಹೇಳಿ, ಮಾತಾಡಿ. ಸರ್, ಪೇರೆಂಟ್ಸೇ ತುಂಬಾ ತಪ್ಪಿರೋದೇ ಪೇರೆಂಟ್ಸ್ ಸರ್. ಗಂಡ್ ಮಕ್ಳಿಗೆ ಮೈ ತುಂಬಾ ಬಟ್ಟೆ ಹಾಕ್ತಾರೆ ಸರ್, ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಮೇಡಮ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಸ್ಪಷ್ಟವಾಗಿ. ಹಲೋ ಸರ್. ಹಾ ಈಗ ಹೇಳಿ. ಹಲೋ ಸರ್, ಮಾತಾಡಿ ಈಗ. ಸರ್ ಏನ್ ಗೊತ್ತಾ ಸರ್, ಇವತ್ತು ಗಂಡ್ ಮಕ್ಳಿಗೆ ಮೈ ತುಂಬಾ ಬಟ್ಟೆ ಇದೆ ಸರ್, ಹೆಣ್ಮಕ್ಳಿಗೆ ಮೈ ತುಂಬಾ ಬಟ್ಟೆ ಇಲ್ಲ. ಮನೆಯಲ್ಲಿ ನಾವು ನೋಡ್ತಾ ಇದೀವಿ ಸರ್, ಬೆಂಗಳೂರು ಅಂತಲ್ಲ, ಈಗ ಒಂದ್ ಚಿಕ್ಕ ಹಳ್ಳಿನಲ್ಲಿ ಕೂಡ ಈ ತರದ ವಾತಾವರಣ ಕೆಟ್ಟೋಗಿದೆ ಸರ್. ಚಿಕ್ಕ ಚಿಕ್ಕ ಚಡ್ಡಿಗಳು ಸರ್, ಎಲ್ಲ ವಯಸ್ಸಿಗೆ ಬಂದಿರೋ ಮಕ್ಳು, ಕಾಲೇಜ್ಗೆ ಹೋಗೋ ಮಕ್ಳು ಆ ಚಡ್ಡಿ ಹಾಕೊಂಡಿದ್ರೇನೆ ತಂದೆ ತಾಯಿ ಖುಷಿ. ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವ್ರ ಮುಂದೆ ಎಲ್ಲ ಚಡ್ಡಿನಲ್ಲೇ ಓಡಾಡೋದು. ಇಷ್ಟು ಫ್ರೀಡಮ್ ಕೊಟ್ಟಾಗ ಆ ಮಕ್ಳಿಗೆ ಏನ್ ಬೇಕಾಗಿದೆ? ಅವ್ರಿಗೆ ಬೇಕಾಗಿರೋದೇ ಫ್ರೀಡಮ್. ಯಾರ ಜೊತೆ ಮಾತಾಡ್ತಿದ್ಯಾ, ಏನಿಲ್ಲ. ಒಬ್ಬ ಬಾಯ್ ಫ್ರೆಂಡ್ ಇದಾನೆ ಅಂದ್ರೆ ಅಯ್ಯೋ ನನ್ ಮಗನ್ ಫ್ರೆಂಡ್ ಅವಳು, ಈ ತರ ಬಂದಿದೆ ಸರ್ ವಾತಾವರಣ. ತಂದೆ ತಾಯಿಯಿಂದಾನೇ ಚೇಂಜ್ ಆಗ್ಬೇಕು ಸರ್. ಸ್ವಲ್ಪ ಮೈ ತುಂಬಾ ಬಟ್ಟೆ ಹಾಕ್ಸೋದ್ರಿಂದನೂ ಕೆಲವೊಂದು, ಆಮೇಲೆ ರೀಲ್ಸ್ ಏನ್ ಬೇಕು ಅದ್ ಮಾಡ್ತಾರೆ ಸರ್. ಅದನ್ನ ಪೇರೆಂಟ್ಸ್ ನೋಡಿದವರು ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ಸರ್ ಆ ತರದ್ದೆಲ್ಲ. ಈಗ ಒಬ್ರು ಆಕ್ಟ್ರೆಸ್ ಇದಾರೆ ಸಿಂಧು ಅಂತ, ಅವ್ರು ನಿಮ್ ಜೊತೆಗೆ ಮಾತಾಡ್ತಾರೆ ನೋಡಿ. ನೀವ್ ಹೇಳಿದ್ರಿ ಬಟ್ಟೆ ಅಂತ ಹೇಳಿದ್ರಿ ಅಲ್ವಾ? ಹಲೋ ಹೇಳಿ ಮೇಡಮ್. ಮ್ಯಾಮ್ ಕೇಳಿಸ್ತಿದ್ಯಾ? ಇವಾಗ ನೀವು ಬಟ್ಟೆ ಅಂತ ಹೇಳಿದ್ರಿ, ಮೈ ತುಂಬಾ ಬಟ್ಟೆ. ಚಿಕ್ಕ ಮಕ್ಕಳಿಗೂ ಮೈ ತುಂಬಾ ಬಟ್ಟೆ ಹಾಕ್ತಾ ಇದೀರಾ ಅಲ್ವಾ? ರೇಪ್ ಎಷ್ಟು ರೇಪ್ಗಳಾಗಿಲ್ಲ? ದೊಡ್ಡ ವಯಸ್ಸು 80 ಇಯರ್ಸ್ ಅಲ್ಲ ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅಲ್ಲ ಮೇಡಮ್, ಹೇಳಿ ಮೇಡಮ್. 80 ಇಯರ್ಸ್ ಒಂದು ಲೇಡಿನ ಅಂದ್ರೆ ಏಜ್ ಆಗಿರೋರ್ನ ರೇಪ್ ಮಾಡಿದ್ದಾರೆ. ಅವ್ರ ಮೈ ತುಂಬಾ ಬಟ್ಟೆ ಹಾಕೊಂಡು ಸೀರೆ ಮುಚ್ಕೊಂಡು ಕೂತಿದ್ರು, ಬೇಡ್ಕೋತಾ ಇದ್ರು ಬಿಟ್ಬಿಡಪ್ಪ ಅಂತ. 30 ವರ್ಷದವನು ಎತ್ಕೊಂಡೋಗಿ ರೇಪ್ ಮಾಡಿದಾನೆ. ಬಟ್ಟೆ ಒಂದೇ ಅಲ್ಲ, ಏನಾಗತ್ತೆ ಗೊತ್ತಾ ನಿಮ್ಗೆ? ಬಟ್ಟೆ ಒಂದೇ ಅಲ್ಲ. ಆ ಪೇರೆಂಟ್ಸ್ ಹೇಳೋದನ್ನ ನಾವು ಕಲ್ತ್ಕೊಬೇಕು ಅಂತ ನೀವೇನ್ ಹೇಳ್ತಾ ಇದ್ದೀರಾ, ಕಲ್ತ್ಕೊಬೇಕು ಆಕ್ಚುಲಿ. ಪೇರೆಂಟ್ಸ್ ಈಗ ನೋಡಿ, ಅವರು ಏನಾಗತ್ತೆ, ಹುಡುಗಿರ್ ಮೆಂಟಾಲಿಟಿ ಏನಾಗತ್ತೆ ಅಂತಂದ್ರೆ, ನೀವ್ ಎಷ್ಟೇ ಹೇಳ್ಕೊಟ್ರು ಏನೇ ಇದ್ ಮಾಡಿದ್ರು ಬಟ್ಟೆ ಮೇಲೆ ಕೌಂಟ್ ಆಗಲ್ಲ ಅದು. ನೀವು ಬೇರೆಯವ್ರಿಗೆ, ಈಗ ಹುಡುಗರು ನೀವು ಈ ತರ ಬಟ್ಟೆ ಹಾಕೊಂಡಿದ ತಕ್ಷಣ ನೀವು ಹಿಂಗ್ ನೋಡ್ಬೇಡಿ ಅಂತ ಹೇಳಿದ್ರೆ ಅವ್ರು ನೋಡದೇ ಇರಲ್ಲ. ಚಿಕ್ಕ ಮಕ್ಳಿಗೂ ನೀವು ಚಡ್ಡಿ ಹಾಕಿದ್ರು ನೋಡ್ತಾರೆ, ನೀವು ದೊಡ್ಡ ಹೆಂಗಸ್ರಿಗೂ ಚಡ್ಡಿ ಹಾಕಿದ್ರು ನೋಡ್ತಾರೆ. ಅದು ಅವ್ರ ಸಂಸ್ಕಾರ ಕಲ್ಸ್ಕೊಡ್ಬೇಕಿತ್ತು ಅವ್ರ ಅಪ್ಪ ಅಮ್ಮ. ನೀವ್ ಹೇಳ್ತಿರೋ ಪಾಯಿಂಟ್ ನಾನು ಪೇರೆಂಟ್ಸ್ಗೆನೆ ಹೇಳ್ತಾ ಇರೋದು, ಅವ್ರು ಕಲಿಸ್ಕೊಡ್ಬೇಕು. ಬೇಡ ಈ ತರ ಬೇಡ, ಗಂಡ್ ಮಕ್ಳಿಗೂ ಹೇಳ್ಬೇಕಾಗಿತ್ತು. ಅವರು ಹೆಣ್ಮಕ್ಳು ಈ ತರ, ನಿಮ್ ಮನೆ ಹೆಣ್ಮಕ್ಳು ಆಗಿದ್ರೆ ನೀವು ಹಂಗೆ ರೇಪ್ ಮಾಡಕ್ ಹೋಗ್ತಿದ್ರಾ? ನೀವು ಬಟ್ಟೆಗಳ ಮೇಲೆ ಕಮೆಂಟ್ ಮಾಡಿರೋದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಬಟ್ಟೆಗಳು ಹಾಕೊಂಡಿದ ತಕ್ಷಣ ಅವ್ರೇನು ರೋಡಿಗೆ ಬಂದಿಲ್ವಲ್ಲ ನಮ್ನ ರೇಪ್ ಮಾಡಿ ಅಥವಾ ನಮ್ಗೆ ಇದ್ ಮಾಡಿ ಅಂತ. ಇದು ಇನ್ಸ್ಟಾಗ್ರಾಮ್ ಪಾಯಿಂಟ್ ಏನಂತಂದ್ರೆ, ಅಲ್ಲ ಮೇಡಮ್, ಓಕೆ ರೇಪ್ ಮಾಡಿ ಅಂತ ಯಾವ ಹೆಣ್ಮಕ್ಳು ಹೋಗಲ್ಲ. ರೇಪ್ ಆ ತರ ಆಗೋದಕ್ಕೆ ಪ್ರಚೋದನೆ ಕೊಟ್ಟಂಗಾಗುತ್ತೆ. ಅದ್ ಹೇಗ್ ಪ್ರಚೋದನೆ? ಇವಾಗ ನೀವು ಸ್ಕೂಲ್ ಮಕ್ಳ ಮೇಲೂ ರೇಪ್ ಆಗ್ತಾ ಇದೆಯಲ್ಲ. ಇವಾಗ ಹುಡ್ಗಿರೆಲ್ಲ ಈ ಕಾಲು ಎಲ್ಲ ಶೇವ್ ಮಾಡ್ಕೊಂಡಿರ್ತಾರೆ, ಫುಲ್ ಶೈನಿ ಆಗಿರುತ್ತೆ ಮೇಡಮ್. ನೋಡಿದೀವಿ, ನಾವು ಮಾತಾಡೋದು ಕೇಳಿದೀವಿ ನಾವು ಕೂಡ ಎಷ್ಟೋ ಕಡೆ. ಅವ್ರ ಕಾಲ್ ನೋಡೋ ಮಗ ಅನ್ನೋ ತರಾನು ಇದೆ ಮೇಡಮ್. ಓಕೆನಾ? ಈ ತರ ಕೆಲವೊಂದು ವರ್ಡ್ಸ್ ನಾವು ಕೇಳಿದೀವಿ. ಅದೇ ಅಂತ ಹೇಳ್ತಾ ಇಲ್ಲ ನಾನು, ಅಲ್ಲಿ ಬೇರೆದು ಕೌಂಟ್ ಆಗುತ್ತೆ. ಬೇಕಾದಷ್ಟು ಕಾರಣಗಳಿದೆ. ಅವರವರ ಮನಸ್ಥಿತಿ. ಥ್ಯಾಂಕ್ ಯು ವಾಣಿ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ.